ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಭ್ರಷ್ಟ ಸ್ಥಳೀಯ ಶಾಸಕರಾದ ನಯನ ಮೋಟಮ್ಮನವರಿಗೆ ಹೇಳಿ ಧಿಕ್ಕಾರ. ಮೀನ್ ಬೇಕಾ ಮೀನು ರಸ್ತೆಯನ್ನ ಹದಗೆಡಿಸಿರತಕ್ಕಂತ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ಈ ಕ್ಷೇತ್ರದ ನಯನ ಮೋಟಮ್ಮನವರಿಗೆ ಏನು ನಾವು ಗೋಣಿಬೀಡು ಹೋಬಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಲಯಕರಟೆ ಭರತಣ್ಣನವರ ನೇತೃತ್ವದಲ್ಲಿ ಇವತ್ತು ಮೂಡಿಗೆರೆ ತಾಲೂಕಿನಾದ್ಯಂತ ಗೋಣಿಬೀಡು, ಅದರಲ್ಲಿ ಗೋಣಿಬೀಡಿನ ಏನು ಚಿನ್ನಿಗ ಜನ್ನಾಪುರದಲ್ಲಿ ಮುಖ್ಯವಾಗಿ ತಗೊಂಡು ಏನು ನಮ್ಮ ಚಿನ್ನಿಗ ಗ್ರಾಮದಲ್ಲಿರ್ತಕ್ಕಂಥ ದಲಿತ ಕುಟುಂಬಗಳು ವಾಸವಾಗಿರ್ತಕ್ಕಂಥ ಚಿನ್ನಿಗ ರಾಜ್ಯ ಸರ್ಕಾರದ ಮುಖ್ಯ ರಸ್ತೆಯಲ್ಲಿ ಬಹಳ ಗುಂಡಿಯಾಗಿದೆ. ಇದನ್ನ ಹಿಂದೆ ಏನು ನಮ್ಮ AWD ಆಗಿರ್ತಕ್ಕಂಥ ಏನು ಚೆನ್ನಯ್ಯನವರು ಅವರ ನೇತೃತ್ವದಲ್ಲಿ ರಸ್ತೆಯನ್ನು ಕಾಮಗಾರಿ ಮಾಡಿದ್ರು. ಅದು ಸಂಪೂರ್ಣ ಕಳಪೆ ಕಾಮಗಾರಿ ಆಗಿ ಸಂಪೂರ್ಣ ಗುಂಡಿಯಾಗಿದೆ. ಇವತ್ತು ಆ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ, ಇವತ್ತು ಏನಾದರೂ ಪ್ರೆಗ್ನೆನ್ಸಿ ಆಗಿರ್ತಕ್ಕಂಥ ಗರ್ಭಿಣಿಯರು ಹೋಗಬೇಕು ಅಂತ ಹೇಳಿದ್ರೆ ಆಸ್ಪತ್ರೆ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಯನ ಮೋಟಮ್ಮನವರೇ, ಇನ್ನು ಒಂದು ವಾರದ ಒಳಗೆ CC ರಸ್ತೆಯನ್ನು ನೀವು ಮಾಡದೆ ಹೋದಲ್ಲಿ ನಮ್ಮ ಹೋಬಳಿಯ ಎಲ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕರ್ತರು ಇಲ್ಲಿಂದ ಪಾದಯಾತ್ರೆಯನ್ನು ಮಾಡಿ ನಿಮ್ಮ ಮನೆಯ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಗಜೇಂದ್ರ, ನಾವು ಶಕ್ತಿ ಕೇಂದ್ರದ ಅಧ್ಯಕ್ಷರು. ಸರ್, ಇಲ್ಲಿ ಬಂದಿರುವಂಥ ಅನೇಕರು ಗ್ರಾಮಸ್ಥರೆಲ್ಲ ಅನೇಕ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಇಲ್ಲಿ ಸ್ಥಳೀಯನಾಗಿರೋದ್ರಿಂದ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯನಾಗಿದ್ದೆ. ಇಲ್ಲಿ ಚಿನಿಗಾ ಭಾಗದಲ್ಲಿ ತುಂಬ ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ಇಲ್ಲಿ ಗೊಚ್ಚೆ ಹಾರಿಸ್ಕೊಂಡು ಹೋಗೋಂಥದ್ದು, ಟೀಚರು ಮಾಸ್ಟರ್ಗಳಿಗೆ ಗೊಚ್ಚೆ ಹಾರಿಸ್ಕೊಂಡು ಹೋಗೋಂಥದ್ದು, ಡೆಲಿವರಿ ಟೈಮಲ್ಲಿ ತುಂಬ ಸಮಸ್ಯೆ ಆಗುತ್ತೆ. ಈಗ ಹಾಸನ್ನಿಗೆ ಇದು ಹೈವೇ, ಇದು ನ್ಯಾಷನಲ್ ಹೈವೇ ಆಗಿದ್ದರಿಂದ ಆಂಬುಲೆನ್ಸ್ಗಳೆಲ್ಲ ಇದೇ ರೋಡಲ್ಲಿ ತಿರುಗಾಡ್ತದೆ. ಪೇಷಂಟ್ಗಳಿಗೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಆದಷ್ಟು ಬೇಗ ಈ ರಸ್ತೆನ ಕಾಮಗಾರಿನ ಆದಷ್ಟು ಬೇಗ ಮುಕ್ತಾಯಗೊಳಿಸ್ಕೊಡ್ಬೇಕು. ಅನೇಕ ಬಾರಿ ಅವರಿಗೆ ಈ ವಿಷಯಗಳನ್ನ ಮುಗಿಸಿದ್ದು, ಆದ್ರೂ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಹಿಂದೆ ಒಂದ್ಸಲಿ ಮೇಂಟೆನೆನ್ಸ್ ಅಂತೇಳಿ ಆನಂದ್ ಪ್ರಕಾಶ್ ಅವರಿಗೆ ಕೊಟ್ಟಿದ್ರು. ಅವ್ರು ಮಣ್ಣನ್ನು ಬರೀ JCB ಬಗೆದು ಮಣ್ಣನ್ನು ಸೈಡಿಗೆ ಬರೀ ಹಾಕೋದ್ರು. ಟ್ಯಾಕ್ಟರ್ ಇಲ್ದಿ ಲಿಫ್ಟಿಂಗ್ ಮಾಡಲಿಲ್ಲ ಬೇರೆ ಕಡೆ ಮಣ್ಣನ್ನು. ಮಳೆ ಬಂದಾಗ ಆ ಮಣ್ಣೆಲ್ಲ ಸೀದಾ ಮತ್ತೆ ರೋಡಿಗೆ ಬಿತ್ತು. ಇಲ್ಲಿ ಅನೇಕ ಮನೆಗಳಿದ್ದಾವೆ. ಆ ಮನೆಗಳಿಗೆಲ್ಲ ಈ ಗೊಚ್ಚೆ ನೀರೆಲ್ಲ ಹಾರೋದು, ಮನೆಗಳಿಗೆಲ್ಲ ನೀರು ಹೋಗುತ್ತೆ. ಇಲ್ಲಿ ಸ್ಥಳೀಯರು ತುಂಬ ನಮಗೆ ಕ್ವಶನ್ ಮಾಡ್ತಾರೆ. ನೀವು ಈ ಸ್ಥಳೀಯ ಭಾಗದಲ್ಲಿ ಜನಪ್ರಿಯ ನಾಯಕರಾಗಿ ನೀವೇನು ಮಾತಾಡಲ್ಲ, ಏನಿಲ್ಲ, ನೀವು ನಮಗೆ ಬೈತಾರೆ. ಈ ಪಕ್ಕದ ತಾಲೂಕಿನ ಸಿಮೆಂಟ್ ಮಂಜವರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಲ್ಲಿಯ ಕ್ಷೇತ್ರನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಮೂಡಿಗೆರೆ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗ್ತಿಲ್ಲ. ಬರೀ ಅವರು ರೀಲ್ಸ್ ಮಾಡ್ಕೊಂಡು, ಬರೀ ಪೇಪರಲ್ಲ ಸ್ಟೇಟ್ ಮಾಡ್ಕೊಂಡು, ಬರೀ ಅಲ್ಲಿ ಬಡಾಯಿ ಕೊಚ್ಕೊಂತ ಇದ್ದಾರೆ. ಈ ಮೂಡಿಗೆರೆ ಕ್ಷೇತ್ರ ತುಂಬ ಹಾಳಾಗ್ತಾ ಇದೆ. ಅವರು ಮತ್ತೆ ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ರ ಆಪ್ತರು ಇರೋದ್ರಿಂದ ಅವರು ಹೆಚ್ಚಿನ ಅನುದಾನ ತಂದು ತುಂಬ ಅಭಿವೃದ್ಧಿ ಮಾಡ್ಬೋದು. 2019ರಲ್ಲಿ ಫೆಡ್ ಆದಾಗ MP ಕುಮಾರಸ್ವಾಮಿ ಅವರು MLA ಆದಾಗ ತುಂಬ ಅನುದಾನ ತಂದು ಅಂಥ ಟೈಮಲ್ಲೇ ಕೆಲಸಗಳಾಗಿತ್ತು. ಈ ಶಾಸಕಿಯವರು ತಂದು ಅನುದಾನ ತಂದು ತುಂಬ ಉತ್ತಮ ರೀತಿಯ ಕೆಲಸಗಳು ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಳುಗಿರುವ ಕಾಂಗ್ರೆಸ್ MLAಗೆ ಹೇಳಿ ಧಿಕ್ಕಾರ. ಮುಳುಗಿರುವ ಕಾಂಗ್ರೆಸ್ MLAಗೆ ಹೇಳಿ ಧಿಕ್ಕಾರ. ಸ್ಥಳೀಯ MLA ನಯನ ಮೋಟಮ್ಗೆ ಹೇಳಿ ಧಿಕ್ಕಾರ. ಮಾಡ್ತೀರಾ? ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ SC ಪೆಟ್ಟಿ SP ಹಣ ಅಂದರೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗಗಳಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗಳಿಗೆ ಹಾಕಿದ್ರಲ್ಲ. ಒಬ್ಬ ದಲಿತ
ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಮಕ್ಕಳಿಗಾಗಿ ಹೋರಾಟ 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 ಬಸ್ಸಿಗಾಗಿ ಹೋರಾಟ 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 ಮಕ್ಕಳಿಗಾಗಿ ಹೋರಾಟ 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 ಮಕ್ಕಳಿಗಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಬಸ್ಸಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಧಿಕ್ಕಾರ ಧಿಕ್ಕಾರ ಕೆಎಸ್ಆರ್ಟಿಸಿಗೆ ಧಿಕ್ಕಾರ 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 ಕೆಎಸ್ಆರ್ಟಿಸಿಗೆ ಧಿಕ್ಕಾರ 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 ಕೆಎಸ್ಆರ್ಟಿಸಿಗೆ ಧಿಕ್ಕಾರ ಎಲ್ಲಿ ತನಕ ಹೋರಾಟ ಬಸ್ಸಿಗಾಗಿ ಹೋರಾಟ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವಿದ್ಯಾರ್ಥಿ ಜೀವನಕ್ಕೆ ವಿದ್ಯಾರ್ಥಿ ಜೀವನಕ್ಕೆ ಹೋರಾಟ 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 ಬಸ್ಸಿಗಾಗಿ ಹೋರಾಟ ಬೇಕೇ ಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.